ಪ್ರಜೆಗಳಿಗಾಗಿ ಪ್ರಾಮಾಣಿಕ ಪ್ರಯತ್ನ ನಡೆಸುವ ರಾಜಕಾರಣಿಗಳೇ ಅಪರೂಪ. ಅಂಥವರ ಮಧ್ಯೆ ವಿಭಿನ್ನವಾಗಿ ನಿಲ್ಲೋದು ಎಚ್.ಕೆ. ಪಾಟೀಲ್. ಬಾಯಾರಿದವರಿಗೆ ನೀರು ಕೊಟ್ಟ ಪಾಟೀಲರಿಂದ ಹೊಸ ಭಾಗ್ಯ ಆ ಭಾಗದ ಜನರಿಗೆ ಸಿಗ್ತಾ ಇದೆ. ದಾಹ ನೀಗಿಸಲು ಬಂದ ಭಗೀರಥ ಈಗ ಗದಗ್ನ ಜನರ ಪಾಲಿಗೆ ಸಿರಿ ತಂದ ಸಿರಿವಂತ. ಎಚ್.ಕೆ. ಪಾಟೀಲ್ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ. ಇಚ್ಛಾಶಕ್ತಿ ವಿಚಾರದಲ್ಲಿ ಪಾಟೀಲರೇ ಸಾಟಿ. ರಾಜಕೀಯವಾಗಿ ಉನ್ನತ ಹುದ್ದೆ ಸಿಕ್ಕಾಗ ಅದನ್ನ ಜನರಿಗೆ ಬಳಸಬೇಕು ಅನ್ನೋದು ಪಾಟೀಲರ ಧ್ಯೇಯ. ಆ ಧ್ಯೇಯವನ್ನೇ ನಂಬಿ ಮುನ್ನಡೆದ ಪಾಟೀಲರು ಹೊಸ ಯೋಜನೆಗಳನ್ನ ಜನರಿಗಾಗಿ ಅರ್ಪಿಸಿದ್ದಾರೆ. ಗದಗ ಜಿಲ್ಲೆ ಮುದ್ರಣ ಕಾಶಿ ಎಂದೇ ಪ್ರಖ್ಯಾತವಾಗಿದ್ದ ಗದಗ ಈಗ ಅಭಿವೃದ್ಧಿ ಪಥದತ್ತ ಮುನ್ನಡೀತಾ ಇದೆ. ಸಹಕಾರಿ ರಂಗ ಕ್ಷೇತ್ರದಲ್ಲಿ ಅತಿ ಎತ್ತರದ ಬಸವಣ್ಣ ಪುತ್ಥಳಿ ನಿರ್ಮಿಸಿರುವ ಗದಗ ಜಿಲ್ಲೆಗೆ ಏಷ್ಯಾ ಖಂಡದಲ್ಲೇ ದೊಡ್ಡ ಹೆಸರಿದೆ. ಅಂತಹ ಸಾಧನೆಯ ಹಿಂದಿರುವ ಸಿರಿವಂತ ಸಾಧಕ ಎಚ್.ಕೆ. ಪಾಟೀಲ್. ರಾಜಕೀಯ ಪ್ರಾಬಲ್ಯವೂ ಇದ್ದಾಗ ಅಭಿವೃದ್ಧಿಯ ಇಚ್ಛಾಶಕ್ತಿಯೂ ಇದ್ದರೆ ಹೇಗೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ಅದನ್ನ ಎಚ್.ಕೆ. ಪಾಟೀಲ್ ಅವರಲ್ಲಿ ಮಾತ್ರ ನೋಡೋಕೆ ಸಾಧ್ಯ. ಎಚ್.ಕೆ. ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಷ್ಟೇ ಅಲ್ಲ, ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಹೌದು. ಈಗ ಗದಗ ಜಿಲ್ಲೆ ಕಂಡಿರುವ ಅಭಿವೃದ್ಧಿ, ಅಲ್ಲಿ ಚಾಲ್ತಿಗೆ ಬರ್ತಾ ಇರುವ ಪ್ರತಿ ಯೋಜನೆಗಳ ಹಿಂದಿರೋದು ಎಚ್.ಕೆ. ಪಾಟೀಲ್ ಎಂಬ ಶಕ್ತಿ. ನಾಯಕತ್ವ ಕೈಲಿದ್ದಾಗ ಜನರಿಗೆ ಒಳ್ಳೆಯದನ್ನ ಮಾಡಬೇಕು ಅನ್ನೋದು ಪಾಟೀಲ್ ನಂಬಿಕೆ. ಅದರಂತೆಯೇ ನಡೆದವರು ಎಚ್.ಕೆ. ಪಾಟೀಲ್. ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳು ಗದಗ್ನಲ್ಲಿ ಸಾಕಾರಗೊಂಡಿವೆ. ಅದಕ್ಕೆ ಹೇಳಿದ್ದು ಗದಗ್ಗೆ ಸಿರಿ ತಂದ ಸಿರಿವಂತ ಅಂದ್ರೆ ಅದು ಎಚ್.ಕೆ. ಪಾಟೀಲ್. ಈಗ ಇನ್ನಷ್ಟು ಹೊಸ ಯೋಜನೆಗಳು ಗದಗ್ನಲ್ಲಿ ಸಾಕಾರಗೊಳ್ತಾ ಇದೆ. ಹಲವು ಸಾಕಾರಗೊಂಡಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೇ ಗದಗ್ನಲ್ಲಿ ಅನಿಲ ಭಾಗ್ಯ ಫಲಾನುಭವಿಗಳಿಗೆ ಒಲೆ ಹಾಗೂ ಸಿಲಿಂಡರ್ ವಿತರಿಸಿದ್ದಾರೆ. ಈ ಮಹತ್ವದ ಯೋಜನೆಗೆ ಚಾಲನೆ ದೊರೆತಿರೋದು ಗದಗ್ನಲ್ಲಿ. ಇವತ್ತು ಸುಮಾರು 20,000 ಮನೆಗಳಿಗೆ ಕನೆಕ್ಷನ್ ಕೊಡ್ತಾ ಇದ್ದೀವಿ. ಉಳಿದದು 3-4 ತಿಂಗಳಲ್ಲಿ ಉಳಿದವಕ್ಕೆಲ್ಲ ಕನೆಕ್ಷನ್ ಕೊಡ್ತೀವಿ. 42.6 MLD ಪ್ರತಿ ದಿನ ನೀರನ್ನ ಗದಗ್ಗೆ ಕೊಡ್ತಾರೆ. ಇವತ್ತೇನು ಕುಡಿಯೋ ನೀರಿನ ಸಮಸ್ಯೆ ಬಹಳ ವರ್ಷಗಳಿಂದ ಇತ್ತು, ಅದಕ್ಕೆ ಇವತ್ತು ಪರಿಹಾರ ಸಿಗ್ತಾ ಇದೆ. ಎಚ್.ಕೆ. ಪಾಟೀಲ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗದಗ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿ 4 ವರ್ಷ ಕಳೆದಿವೆ. ಕಳೆದ 4 ವರ್ಷದಲ್ಲಿ ಗದಗ ಜಿಲ್ಲೆ ಒಂದು ರೀತಿ ಸುಂದರ ಸಿಟಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಅದಕ್ಕೆಲ್ಲ ಕಾರಣ ಜಿಲ್ಲೆಯ ಹುಲಕೋಟಿ ಹುಲಿ ಎಂದೇ ಖ್ಯಾತಿ ಪಡೆದ ಕುಟುಂಬದ ಹನುಮಂತಗೌಡ ಕೃಷ್ಣಗೌಡ ಪಾಟೀಲ್ ಅಂದ್ರೆ ಎಚ್.ಕೆ. ಪಾಟೀಲ್. ನಮ್ಮ ಗದಗ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಯಾಕೆ ಕರ್ನಾಟಕ ರಾಷ್ಟ್ರದಲ್ಲಿ ಲಕ್ಕುಂಡಿ ಒಂದು ಅಭಿಮಾನ ಪಡ್ತಕ್ಕಂಥ ಸ್ಥಳ. ಆ ಲಕ್ಕುಂಡಿ ಬಗ್ಗೆ ನಮ್ಮದೇ ಆಗಿರ್ತಕ್ಕಂಥ ಕಲ್ಪನೆಗಳಿವೆ. ಇತಿಹಾಸಕಾರರು ಅದರ ಬಗ್ಗೆ ಭಾಳ ದೊಡ್ಡದಾಗಿರ್ತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಹಂಪಿಯ ಸಮಸಮಾನವಾಗಿರ್ತಕ್ಕಂಥ ಸ್ಥಳ ಅಂಥೇಳಿ ನಾವೆಲ್ಲ ಮಾತಾಡ್ತೀವಿ. ನಮ್ಮೆಲ್ಲರದು ಕನಸಿತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು ಅಂಥೇಳಿ. ಆ ಪ್ರಾಧಿಕಾರ ಈಗಾಗಲೇ ರಚನೆ ಮಾಡೋದಕ್ಕೆ
ಸರ್ಕಾರ ನಿರ್ಣಯಿಸಿ ನಾಳೆ ಆ ಪ್ರಾಧಿಕಾರದ ಉದ್ಘಾಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಜೊತೆಗೇ ಗದಗ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ನಿರಂತರವಾಗಿ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಕಾರಣಗಳಿಂದ ಒಂದು ಸಂಗ್ರಹ ಜಲಾಗಾರ ಬೇಕಾಗ್ತದೆ. ಅಂಥ ಸಂಗ್ರಹ ಜಲಾಗಾರಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು ನಾಳೆ ತಮ್ಮ ಅಡಿಗಲ್ಲನ್ನು ಹಾಕ್ತಾ ಇದ್ದಾರೆ. ಅದರ ಶಂಕುಸ್ಥಾಪನೆ ಮೂಲಕ ಆ ಕೆಲಸ ಪ್ರಾರಂಭ ಆಗ್ತದೆ. ಎಚ್.ಕೆ. ಪಾಟೀಲ್ ರಾಜಕೀಯ ಜೀವನ ಶುರುವಾಗಿದ್ದು 1977ರಲ್ಲಿ ಎಪಿಎಂಸಿ ಸದಸ್ಯರಾಗುವ ಮೂಲಕ ರಾಜಕೀಯ ರಂಗ ಪ್ರವೇಶಿಸಿದ ಎಚ್.ಕೆ. ಪಾಟೀಲ್ ನಂತರ ಶಾಸಕರಾದರು. ಪಶ್ಚಿಮ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಎಚ್.ಕೆ. ಪಾಟೀಲ್ ರಾಜಕೀಯ ಪರ್ವದ ಜೈತ್ರ ಯಾತ್ರೆ 1984ರಲ್ಲಿ ಶುರುವಾಯಿತು. ರಿಂದ 2008ರವರೆಗೆ ಸತತ 4 ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾದ ಎಚ್.ಕೆ. ಪಾಟೀಲ್ ಮೊದಲ ಬಾರಿಗೆ ಸಚಿವರಾಗಿದ್ದು 1993ರಲ್ಲಿ. ರಿಂದ 94ರವರೆಗೆ ಜವಳಿ ಖಾತೆ ಸಚಿವರಾಗಿದ್ದ ಎಚ್.ಕೆ. ಪಾಟೀಲ್ 1994ರಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದರು. 1999ರಲ್ಲಿ ಜಲಸಂಪನ್ಮೂಲ ಸಚಿವರಾದ ಎಚ್.ಕೆ. ಪಾಟೀಲ್ ನೀರಿನ ವಿಚಾರದಲ್ಲಿ ನಡೆದಾಡುವ ವಿಶ್ವಕೋಶ, ರಾಜ್ಯದ ನೀರಾವರಿ ಯೋಜನೆಗಳ ಅಂಕಿ ಅಂಶಗಳು, ಯಾವ ಯೋಜನೆ ಕೈಗೆತ್ತಿಕೊಂಡರೆ ಎಷ್ಟು ಜನರಿಗೆ ಲಾಭ, ಆ ಯೋಜನೆಯನ್ನ ಹೇಗೆ ಜಾರಿ ಮಾಡಬೇಕು, ಇಂಥ ಮಾಹಿತಿಗಳೆಲ್ಲ ಎಚ್.ಕೆ. ಪಾಟೀಲ್ ಮೆದುಳಿನಲ್ಲಿ ದಾಖಲಾಗಿವೆ. ಅದಕ್ಕೆ ಹೇಳಿದ್ದು ಎಚ್.ಕೆ. ಪಾಟೀಲ್ ನೀರಾವರಿ ವಿಚಾರದಲ್ಲಿ ನಡೆದಾಡುವ ವಿಶ್ವಕೋಶ ಅಂತ. ಅಷ್ಟೇ ಅಲ್ಲ, 2003ರಲ್ಲಿ ಕೃಷಿ ಸಚಿವರಾದ ಎಚ್.ಕೆ. ಪಾಟೀಲ್ ಮೂಲತಃ ಕೃಷಿಕರಾಗಿದ್ದ ಎಚ್.ಕೆ. ಪಾಟೀಲ್ಗೆ ಕೃಷಿ ಸಂಬಂಧದ ಸಮಸ್ಯೆಗಳು, ಅವುಗಳಿಗೆ ಯಾವ ರೀತಿ ಪರಿಹಾರ ಕೊಡಬೇಕು, ರೈತರು ಎಡುತ್ತಾ ಇರೋದು ಎಲ್ಲಿ, ರೈತರಿಗೆ ಬೇಕಾದ ಮಾರ್ಗದರ್ಶನ ಏನು, ಪರಿಹಾರ ಏನು, ಪ್ರತಿಯೊಂದರ ಬಗ್ಗೆಯೂ ನಿರರ್ಗಳವಾಗಿ ಮಾತನಾಡಬಲ್ಲ ಜ್ಞಾನವಿದೆ. ಇನ್ನು ಕಾನೂನು ವಿಚಾರದಲ್ಲೂ ಅಷ್ಟೇ. 2004ರಲ್ಲಿ ಕಾನೂನು, ನ್ಯಾಯ, ಮಾನವ ಹಕ್ಕುಗಳು ಮತ್ತು ಸಂಸದೀಯ ವ್ಯವಹಾರ ಹಾಗೂ ಶಾಸನಗಳ ಸಚಿವರಾಗಿದ್ದ ಎಚ್.ಕೆ. ಪಾಟೀಲ್ ಕಾನೂನು ವಿಚಾರದಲ್ಲೂ ಎತ್ತಿದ ಕೈ. ಸಂಸದೀಯ ವಿಚಾರಗಳಲ್ಲಿ ಖುದ್ದು ಸಿದ್ದರಾಮಯ್ಯ ಕೂಡ ಎಚ್.ಕೆ. ಪಾಟೀಲರ ಮಾತಿಗೆ ಮೊದಲು ಕಿವಿಯಾಗುತ್ತಾರೆ. ರಿಂದ 2008ರವರೆಗೆ ಮತ್ತೊಮ್ಮೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿದ್ದ ಎಚ್.ಕೆ. ಪಾಟೀಲ್ ಈಗ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ. ಸಿರಿತಂದ ಸಿರಿವಂತ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್.